बाबू का कमल के कितने साल से मुझे 50 साल होगा शौकी 50 साल होगा ಹಾಗಾಗಿ नीचे बाद में पकड़े नहीं खाइए क्या बोला समुद्र ऐसा रहना बोल को एक टाइप में आपको बाद में शुरू करें तो पहलवान सिनेमा करने वाले अपना कबूतर उसके पहले भी था लेकिन ये सब अब भी अच्छा था क्या विधि कंटिन्यू ಪೈಲ್ವಾನ್ ಸೀನಪ್ಪ ಅವರು ನಮಗೆ ಅವ್ರ ಮನೇಲಿ ಹೋಗಿದ್ದಕ್ಕೆ ಎರಡೆರಡು ಮಕ್ಕಳು ಒಂದು ಗೇರುವ ಒಂದು ತಿರವಾರು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಸ್ಟಾರ್ಟ್ ಆಗಿ ಕಾಮ್ರಾಲ್ಗಳೆಲ್ಲ ಬಂದಿದ್ದು ಅವಾಗೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿ ಎಲ್ಲೆಲ್ಲ ಹೋಗಿ ಕಡೆಗೆ ಕೊಳ್ಳೇಗಾಲವರೆಗೂ ಹೊರಟೈತೆ ಅಕ್ಕಿ ಪವರ್ ಜಾಸ್ತಿ ಆಗಿ ಇದು ಒಳ್ಳೆ ಪವರ್ ಅಕ್ಕಿ ಯಾವುದರಲ್ಲಿ ಮೈನಾಸಿನ ಪವರ್ ಅಕ್ಕಿ ಪವರ್ ಜಾಸ್ತಿ ಇತ್ತು ಕಡೆಗೆ ಪಾರು ಬರುತ್ತೆ ಅಕ್ಕಿಗಳು ನಮ್ಮ ಫ್ರೆಂಡಿಂದ ಹೋಗಿದ್ದೆಲ್ಲ ನಮ್ಮ ಫ್ರೆಂಡಿಂದ ಹೋಗಿ ಕೊಳ್ಳೇಗಾಲದವ್ರಿಗೆ ಹೋಗಿ ಕಡೆಗೆ ಎಲ್ಲ ನಮ್ಮದು ಹೋಗಿದ್ದು ವಾಪಸ್ ಬಂದೇಲ್ಲ ಒಂದು ತಿರ್ಗಾ ಹೊಸ್ದಾಗಿ ಸೇರಿಸಿ ಇವಾಗ ಇದು ಮಾಡ್ಕೊಳ್ಳಿ ಜಾಬನ್ನು ಚಿಕ್ಕ ಹುಡುಗ ನಾನು ಸ್ಕೂಲ್ ಬಿಟ್ಟೆ 7th ಸ್ಟ್ಯಾಂಡರ್ಡ್ ಅದು ಪಾಸ್ ಇಲ್ಲ ನಾನು ಶೋಕ್ ಅಲ್ಲಿಂದ ಸ್ಟಾರ್ಟು ಚಿಕ್ಕ ಹುಡುಗರಿಂದ ಸ್ಟಾರ್ಟು ಇವಾಗವರೆಗೂ ನಡೀತಾನೇ ಇದೆ ಇವತ್ತು ಕಲಿತಾ ಇದ್ದೀನಿ ಇವಾಗ ಮಕ್ಕಳಿಗೆ ಯಾರಿಗೂ ಕಲಿಸಲೇಬಾರ್ದು ಒಳ್ಳೇದು ಚೆನ್ನಾಗಿ ದುಡ್ಡಿರೋರಿಗೆ ಒಳ್ಳೇದು ಶೋಕ್ ದುಡ್ಡಿಲ್ಲದವ್ರೆ ಶೋಕಲ್ಲ ನಿಮ್ಗೆ ಯಾವ ಥರ ಐಡಿಯಾ ಬಂತು ಈ ಥರ ಡಿಸೈನ್ಸ್ ಈ ಟೂರ್ನಮೆಂಟ್ ನಮ್ಮ ತಂದೆ ಬೈದ್ಬಿಟ್ಟಿದ್ದೀನಿ ನಾವು ಈ ಶೋಕಲ್ಲಿ ಗೂಡು ಹೊಡೆದಾಕ್ಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಸಾಕಬೇಡಿ ಅಂತ ಹೇಳ್ಬಿಟ್ಟು ಗೂಡೆ ಹೊಡೆದಾಕ್ಬೇಕು ಇವನು ಬಿಟ್ಟಿಲ್ಲ ನಾನು ಸಾಕೊಂಡ್ಬಂದೆ ನಮ್ಮ ಮನೆ ಮೇಲೆ 10 ಅವರ್ ಆಡ್ತಿದೆ ಆ ಟೈಮಲ್ಲಿ ಯಾವ ಟೈಮ್ ಏನು 86 87 ಇರಬೇಕು ತಿರುವಾಲ್ಗಳು ತಾಮ್ರಾಲ್ಗಳಂದರೆ ತುಂಬ ಆಸೆ ನನಗೆ ತಿರುವಾಲ್ ತುಂಬ ಆಸೆ ಅವಾಗ ರೆಗ್ಯುಲರ್ ತಿರುವಾಲ್ ಒಂದು 10 ಅವರ್ ಆಡಿತ್ತು ಮಳೆಲ್ಲ ಹೀಗೆ ನೋಡ್ಬೋದು ಚಿಕ್ಕ ಮನೆ ಹೆಂಚು ಮನೆ ಅದ್ರ ಮೇಲೆ ಸಾಕಿದ್ದೆ ಆಮೇಲೆ ಟೂರ್ನಿಮೆಂಟ್ಗಳು ಅದು ಇದು ಅದೇ ಅವ್ರು ಪುಟ್ಟಲ್ಲಿ ಹಾಕಿ ಅದರಲ್ಲಿ 8 ಅವರ್ 5 ನಿಮಿಷ ಆಡ್ತಿದ್ದೆ ನೀವು ಯಾವ ಜಾಸ್ತಿ ಟೈಮಿಂಗ್ ಹಾಕಿ ಬುಜಾರ್ಗಳಲ್ಲಿ ಪಕ್ಷಿಗಳಲ್ಲಿ ಕಾಡು ಪಕ್ಷಿಗಳು ಬುಜಾರ್ಗಳು ಆಮ್ಲಾಲ್ಗಳು ತುಂಬ ಟೈಮ್ ಮಾಡಿದ್ದೆ ಟಾಪ್ ಟೈಮ್ ಯಾವುದು ಟಾಪ್ ಟೈಮಿಂಗ್ ಹಾಕಿ ಯಾವ ಟಾಪ್ ಟೈಮ್ ಅಂದರೆ ಪಕ್ಷಿನೇ ಪಕ್ಷಿ ಎಷ್ಟು ಅವರ್ ಆಡ್ತೀವಿ ಪಕ್ಷಿ ಇದು ತಾಮ್ಲಾಲು ಸ್ವಲ್ಪ ಫಿನಿಶಿಂಗ್ ಕಮ್ಮಿ ಪಕ್ಷಿಗಳು ಹೋಯ್ತಲ್ಲ ನಾನು ತುಂಬ ಹಳೆ ಶಿವಧರಣ್ಣ ಚಿಕ್ಕ ವಯಸ್ಸಿಂದ ಸಾಕ್ತಾ ಇದ್ದಾರೆ ಅವ್ರ ಸ್ಟೋರಿ ಅಂದರೆ ನೀವು ತಿಳಿಸ್ಕೊಡ್ರಿ ಯಾವ ಥರ ಸಾಕಬೇಕು ತುಂಬ ಇಲ್ಲ ಅಂತ ಹಕ್ಕಿಗಳಿಲ್ಲ ಬಿಡ್ರಿ ಇವಾಗ ದವಾ ಅಂತಾರೆ ನೋಡೇ ಇಲ್ಲ ದೇವರೊಳಗೆ ನೋಡಿಲ್ಲ ಹಳೆ ಕಾಲಕ್ಕೆ ಎಲ್ಲ ಪ್ರಾಮಿಸಾಗಿ ನೋಡಿಲ್ಲ ಎಲ್ಲ ಓಲ್ಡ್ ಬಿಡೋದು ದವಾ ಅದೆಲ್ಲ ಯಾರು ನೋಡಿ ಅದು ಮಾಡಲೂಬಾರ್ದು ನೋಡಿ ಅಲ್ಲಿದ್ದಾರೆ ಅವರು ಹೇಳ್ತಾರೆ ಬೇಕಾದ್ರೆ ಮಾಡಬಾರ್ದು ಅಂತ ಹೇಳ್ಬೋದಾ ಇವೆಲ್ಲ ನೋಡ್ರಿ ಪಾಪ ಅದು ಏನು ಹಾಕೋದು ಕೇಳಲ್ಲ ಹಾಕೋದು ಕೇಳಲ್ಲ ಏನು ಹಾಕಿದ್ದೀರಾ ಬೇಕಾಗಿರೋದೇ ತಿನ್ನೋದು ಒಂದಿಷ್ಟ ಆಗಿ ಮಾಂದೆ ದೊಡ್ಡ ಕಾಳು ಅಂದರೆ ಹೆಸರು ಕಾಳು ಅಷ್ಟೇ ಅದೇ ಬೇರೆ ಇನ್ನೇನು ತಿಂದಿದ್ದೀರಾ ಅದು ಅಕ್ಕಿಗೆ ಮೇಂಟೈನ್ ಮಾಡಬೇಕು ಮೇಂಟೈನ್ ಅಕ್ಕಿಗೆ ಊಟ ಯಾವ ಥರ ಹಾಕ್ಬೇಕು ಸಾಂಬಾರು ವಿಂಟರ್ ಎಲ್ಲ ಏನು ಕೇಳಲ್ಲ ರಾಗಿ ಹಾಕೊಂಡು ತಿಂದ್ಕೊಂಡಿದ್ದೆ ಹೊಸ ರಾಗಿ ಹಾಕೊಂಡು ತಿಂದೆ ಇಲ್ಲ ಇವಾಗ ಟೂರ್ನಮೆಂಟ್ಗೆ ಬಿಡ್ತಾರೆ ರೆಡಿ ಯಾವ ಥರ ಮಾಡಿಸ್ಬೇಕು ರೆಡಿ ನಾವು ಡೈಲಿ ಬಿಟ್ಕೊಂಬರ್ತೀವಲ್ಲ
ಡೈಲಿ ಬಿಟ್ಕೊಂಡು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಬಿಟ್ಕೊಂಡು ನಾವು ಅದನ್ನು ಎಕ್ಸ್ಟ್ರಾ ಬಾದಾಮ್ ಅಂತೆ ಅದಂತೆ ಇದಂತೆ ಯಾವಾಗೂ ಕೊಡ್ಬೋದು. ಅವತ್ತಿಂದ ಕೊಟ್ಟಿಲ್ಲ. ಇವಾಗ ನಾಳೆ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂದರೆ ಕೊಟ್ಟರೆ ಅಷ್ಟೇ. ಅದೆಲ್ಲ ಕೊಡ್ತಾರೆ. ಏನು ಕೊಡ್ತೀರಾ ಡೈಲಿ ರುಟೀನು ಅದೇ ಕೊಡ್ತಾರೆ. ನೀವೇನು ತಿಂಡಿ ಹಾಕ್ತಿದ್ದೀರಾ ಹೆಂಗೆ ಬಿಟ್ಕೊಂಬರ್ತಿದ್ದೀರಾ ಹಂಗೆ ಬಿಟ್ಕೊಂಡ್ರೆ ಇವಾಗ ನೀವು ಡೈಲಿ ಬಿಟ್ಕೊಂಬಂದ್ರೆ ಅಕ್ಕಿ ಆಡ್ತಾ ಇದೆ. ಎಕ್ಸ್ಟ್ರಾ ಆಡಬೇಕಂದ್ರೆ ಬಾದಾಮ್ ಕೊಟ್ಟು ಆಡ್ತಿದ್ದೀರ ಆಡೋದು ಅದೇ ಇರಬೇಕು ರೀತಿ. ಏನು ಕೊಡ್ತೀರಾ ಡೈಲಿ ಅದೇ ಕೊಡ್ತಾರೆ. ನೀವು ಸ್ಕೂಲ್ಗೆ ಯಾವ ರೀತಿ ಹೋಗ್ತೀರಾ ಅದೇ ರೀತಿ ಹೋಗ್ತೀರಾ. ಏನು ಹೋಗ್ತೀರಾ ಅದೇ ಹೋಗ್ತೀರಾ. ಎಕ್ಸ್ಟ್ರಾ ಅದನ್ನು ಓದ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಓದೋಕ್ಕೆ. ಇವಾಗ 8ನೇ ಕ್ಲಾಸಿಗೆ 10ನೇ ಕ್ಲಾಸ್ ಓದು ಅಂತ ಹೇಳಿದ್ರೆ ಓದ್ತೀವ ಆಗಲ್ಲ. ಈ ಥರ ಅದನ್ನು ಬಳಸ್ಕೊಂಡು ಮಾಡಿಕೊಂಡು ತುಂಬ ಕಷ್ಟ ಬಿದ್ದೆ. ಕಡೆ ಓದಿಲ್ಲ ಅದನ್ನು ಅದು ಸ್ವಲ್ಪ ನಾಲೆಜ್ ಇದೆ ಅಷ್ಟೇ. ಒಳ್ಳೆ ಅಕ್ಕಿ ಮಾಡಿ ಸ್ವಲ್ಪ ಕಣ್ಣಿಡಿದೆ ಅಕ್ಕಿ ಏನು ಆರಾಮಾಗುತ್ತೆ. ನೀವು ಆಡ್ತೀರ ನಿಮ್ಮ ಕೈಲಿ ಹಾಕ್ಬೋದಲ್ಲ ನೀವು ಆಡ್ತೀರ. ಆಯಿತು, ತುಂಬ ಥ್ಯಾಂಕ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಚಾನಲ್ಗೆ ಹೊಸಾಗಿದೆ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ ತರ್ತೀನಿ ನಿಮಗೋಸ್ಕರ. ಅಷ್ಟೇ ಬರೀ ಇನ್ನೂ ಜಾಸ್ತಿ ಏನಾದರೆ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತೀನಿ, ಎಲ್ಲರ ಜೊತೆ ಮಾತಾಡ್ತೀನಿ, ಅವ್ರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ. ಫೋಟೋಲೆಲ್ಲ ಇವ್ರು ನೋಡ್ಬೋದು, ಇವರೆಲ್ಲ ದೊಡ್ಡವರು, ಎಲ್ಲ ಹಳ್ಳೆ ಶೋಕ್ದಾರ್ಗಳು. ಇವ್ರ ಹತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಉಡಾನ್ ಎಲ್ಲ ಮಾಡಬೇಕು. ಏಟ್ಗಳು ಜಾಸ್ತಿ ಆದರೆ ಏಟ್ಗಳು ಯಾವ ಥರ ಕಮ್ಮಿ ಮಾಡಬೇಕು ಅಣ್ಣ ನಮಗೆ ತಿಳಿಸ್ಕೊಡ್ತಾರೆ. ಅಣ್ಣ ಯಾವ ಥರ ಅಣ್ಣ ಇದು ಏಟ್ಗಳು ಎಲ್ಲ ಜಾಸ್ತಿ ಆಗಿಬಿಟ್ರೆ ಇದು ಸಾಸಿವೆ ಬರ್ತದಲ್ಲ, ಸಾಸಿವೆ, ಏಲಕ್ಕಿ, ಇದು ಕೊತ್ತಂಬರಿ, ಇದು ಕಲ್ಸಕ್ಕರೆ ಹಾಕಬೇಕು, ಕಮ್ಮಿ ಆಗುತ್ತೆ. ಬಾಲ ಕಟ್ಟಿ ಬಿಡಬೇಕು. ಬಾಲ ಕಟ್ಟಿ ಅಣ್ಣ ಬಾಲ ಕಟ್ಟಿ ಯಾಕೆ ಬಿಡ್ತಾರೆ? ಬಾಲ ಕಟ್ಟಿ ಬಿಟ್ಟರೆ ಬ್ಯಾಲೆನ್ಸ್ ಸಿಗುತ್ತೆ. ಬಾಲನಲ್ಲಿನೇ ಬ್ಯಾಲೆನ್ಸ್. ಓಪನ್ ಮಾಡಿದ್ರೆ ಜಾಸ್ತಿ ಮಾಡ್ತೀವಿ. ಬಾಲ ಕಟ್ ಆಗಿಬಿಟ್ರೆ ಹೊಡೆಯೋದಿಲ್ಲ, ಬಾಲ ಟೈಟ್ ಆಗಿಬಿಡ್ತದೆ, ಹೊಡೆಯೋಕ್ಕೆ ಬಿಡೋದಿಲ್ಲ, ಬ್ಯಾಲೆನ್ಸ್ ಸಿಗುತ್ತೆ. ಸ್ವಲ್ಪ ಹಕ್ಕಿಗಳು ಇರುತ್ತೆ, ಏಟೇ ಹೊಡೆಯಲ್ಲ ಆ ಹಕ್ಕಿಗಳು. ಬ್ಲಡ್ ಲೈನ್ ಮೇಲೆ ಇರೋದು ನಿಮಗೆ. ಲೇಟ್ ಬಿಡ್ತೀವಿ, ಇಲ್ಲಾಂದರೆ ಬ್ಲಡ್ ಲೈನ್ನಲ್ಲಿ ಇರೋದು. ಬ್ಲಡ್ ಲೈನ್ನಲ್ಲಿ ಬಾಜಿ ಇದ್ದರೆ ನೀವು ಒಂದು ಕಲ್ಲಿಲ್ಲ ದಸ್ತಾನಲ್ಲಿ ಬಿಟ್ರೂ ಪಟ ಹೊಡೆಯುತ್ತೆ. ಇವಾಗ ಒಂದು ಜಾತಿನಲ್ಲಿ ಜಲ್ಲಿ ಬಂದುಬಿಡ್ತದೆ, ಅದು ಏನಾಗುತ್ತೆ ರೋಲ್ ಆಗಿಬಿಡ್ತದೆ. ಯಾವಾಗ ಲೇಟ್ ಬರ್ತದೆ ಅದು ಅಕ್ಕಿ ಚೆನ್ನಾಗಿ ಆಡ್ತದೆ. ಅದು ಏನು ನಿಮಗೆ ಟೆನ್ಷನ್ ಕೊಡೋದಿಲ್ಲ, ಲಿಮಿಟ್ ಆಗಿರ್ತದೆ. ಅದು ನೀವು ಜೊತೆ ಮಾಡುವಾಗ ಅದು ನೋಡಬೇಕು, ಇಲ್ಲ ಅಂದರೆ ಬಿಡೋವಾಗ ನೀವು ನೋಡಬೇಕು. ಇವಾಗ ಬಾಜಿ ಜಾಸ್ತಿ ಆದಾಗ ಆಗ್ತಾಯಿದೆಯಲ್ಲ, ನೀವು ಲೇಟಾಗಿ ಬಿಡಿ ಪಟ. 1 ಕಲ್ಲಿ 2 ಕಲ್ಲಿ ಬಿಡಬೇಡಿ, ಒಂದು 6 ಕಲ್ಲಿ 7 ಕಲ್ಲಿಗೆ ಬಿಡಿ. ಅದು ನಿಮಗೆ ಕರೆಕ್ಟಾಗಿರ್ತದೆ. ಆ ಟೈಮ್ಗೆ ದೊಡ್ಡಾಗಿಬಿಡ್ತದೆ, ಮೈನು ಗಟ್ಟಾಗಿರ್ತದೆ, ಆರಾಮಾಗಿ ಬಾಜಿ ಇದು ಮಾಡಿ. ಅದು ಬ್ಲಡ್ ಲೈನ್ನಲ್ಲಿ ಮೇಂಟೈನ್. ಆಮೇಲೆ ಇವಾಗ ಪಟ್ಟ ಸ್ವಲ್ಪ ಜನ ಆಡಿಸ್ತಾರೆ. ಇವಾಗ 6 ಅವರ್ಸ್ ಕೊಡುತ್ತೆ, ನಾಳೆ ಆ ಟೈಮಿಂಗ್ ಕೊಡಲ್ಲ, 3 ಅವರ್ 2 ಅವರ್ಸ್ ಆ ಥರ ಮಾಡಬೇಕು. ಉಡಾನ್ ಅದು ಏನಾದ್ರು ತಾಕತ್ಗೆ ಏನಾದ್ರು ಬಾದಾಮಿ, ಏನಾದ್ರು ಖಜೂರು, ಅದು ಏನಾದ್ರು ಕೊಡಬೇಕು. ಅದಿನ್ನೂ ಜಾಸ್ತಿ ಕೊಡುತ್ತಾ ಟೈಮಿಂಗು? ಒಂದು 2 ದಿವಸ ನಿಲ್ಲಿಸಿ ಅದಕ್ಕೆ. ನೆಕ್ಸ್ಟ್ 3ನೇ ದಿವಸ ಬಾಲ ಕಟ್ಟಿ ಬಿಡಿ. ಒಂದು 2 ಅವರ್ ಆಡ್ತದೆ, 3 ಅವರ್ ಆಡ್ತದೆ, ಆಮೇಲೆ ಬಿಚ್ಕೊಂಡು ಬಿಡಿ. ಅದು ಟೈಮಿಂಗ್ ಇನ್ಕ್ರೀಸ್ ಮಾಡುತ್ತೆ. ಅದು ನೀವು ಉಡಾನ್ ಥರ ಮಾಡಬೇಕು. 2 ದಿವಸ ರೆಸ್ಟ್ ಕೊಡಬೇಕು, ಇಲ್ಲಾಂದ್ರೆ 3 ದಿವಸ ರೆಸ್ಟ್ ಕೊಡಬೇಕು. ಒಂದೊಂದು ಅಕ್ಕಿ ಮೇಲೆ ನೀವು ಉಡಾನ್ ಮಾಡಬೇಕು. ಇವಾಗ ಒಂದೊಂದು ಅಕ್ಕಿ 2 ದಿನಾಗೆ ಆಡ್ತದೆ, 1 ದಿವಸ 3 ದಿವಸಗೆ ಆಡ್ತದೆ. ಅದು ನೀವು ಉಡಾನ್ ಥರ ಮಾಡಿದ್ರೆ ಅದು ಆಡ್ತದೆ. ನೀವು ನೆಕ್ಸ್ಟ್ ದಿವಸ ಬಿಟ್ರೇನು ಅದು ಒಂದೊಂದ್ಸಲಿ ಆಡ್ತದೆ, ಒಂದ್ಸಲಿ ಆಡೋದಿಲ್ಲ. ಅದಕ್ಕೆ ರೆಸ್ಟ್ ಬೇಕು. ಅದು 2 ದಿವಸ ಗ್ಯಾಪ್ ಬಿಟ್ಟು ಆಡಿಸ್ಬೇಕು. 3 ದಿವಸ ರೆಸ್ಟ್ ಕೊಡಬೇಕು. ಬಾಜಿ ಕಮ್ಮಿಗೆ ಇದ್ರೆ ನೀವು 3ನೇ ದಿವಸ ಆರಾಮಾಗಿ ಬಿಡ್ಬೋದು. ಬಾಜಿ ಜಾಸ್ತಿ ಆಗ್ತಾ ಇದೆಯಲ್ಲ ಪಟಾಗೆ, ಅದು ಏನು ಮಾಡಬೇಕು, 3ನೇ ದಿವಸ ನೀವು ಬಿಡ್ತೀರಲ್ಲ ಬಾಲ ಕಟ್ಟಿ ಬಿಡಬೇಕು. ಬಾಲ ಕಟ್ಟಿ ಯಾಕಂದ್ರೆ ಬಾಜಿ ಜಾಸ್ತಿ ಆಗಿದ್ರೆ ಇಲ್ಲಿನ ಬಿಟ್ಟರೆ ನೀವು ಅಲ್ಲೇ ಬಿಡ್ತದೆ, ಮನೆಗೆ ಬರೋದಿಲ್ಲ. ಹೌದು, ಯಾರಿನ ಹಿಡ್ಕೊಂಡು ಬಿಟ್ರೆ ಒಳ್ಳೆ ಇದ್ರೆ ಅವನು ಆಡ್ದು ಬಿಡ್ತಾನೆ ಅಕ್ಕಿ. ಯಾವ ಬಾಜಿ ಜಾಸ್ತಿ ಆಗಿ ಬಿದ್ದದೆ ಅಕ್ಕಿ ಅದೇ ಲಾಂಗ್ ಟೈಮ್ ಮಾಡೋದು. ಬಾಜಿ ಜಾಸ್ತಿ ಯಾವ ಅಕ್ಕಿ ಮಾಡ್ತದೆ ಅದಕ್ಕೆ ಕಂಟ್ರೋಲ್ ಮಾಡಿ ಬಿಟ್ರೆ ಅದೇ ಅಕ್ಕಿ ಲಾಂಗ್ ಟೈಮ್ ಮಾಡೋದು. ಬಾಜಿ ಅಕ್ಕಿ ಇರಬೇಕು, ಬಾಜಿ ಇಲ್ಲ ಅಂದರೆ ವೇಸ್ಟ್. ಸುಮ್ಮನೆ ಆಡುತ್ತೆ ಕಾಗೆ ಥರ. ಬಾಜಿ ಇರಬೇಕು, ಬಾಜಿ ಭಯಾಗೆ ಆಡಬೇಕು. ಮನೆ ಮೇಲೆ ಬಂತ 3, 4, 5 ಎಷ್ಟಿನ ಹೊಳ್ಳಿ ಸಲ್ಕಾಸಿ ಹೊಡೆದ್ರೆ ಹೋಗ್ಬೇಕು. ಇವಾಗ ನೀವು ಮರಿ ಮಾಡಿಸಿ ಅದರಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ನೀವು? ನೋಡಬೇಕು, ಅದು ಪ್ಯಾಟರ್ನ್ ನೋಡಬೇಕು. ಫಸ್ಟ್ ಮೇನು ರೆಕ್ಕೆ ಫಸ್ಟ್ ರೆಕ್ಕೆ ಚೆನ್ನಾಗಿರ್ಬೇಕು. ಇವಾಗ ನಾವು ಓಡುವಾಗ ರನ್ನರ್ಗೆ ಇದು ಕಾಲು ಸ್ವಲ್ಪ ಲೆಂತ್ ಇರಬೇಕು, ಕುಳ್ಳ ಜಾಸ್ತಿ ಓಡೋದಿಲ್ಲ. ಯಾಕಂದರೆ ಲೆಗ್ ಶಾರ್ಟ್ ಇರ್ತದೆ.
ಲಾಂಗೇರ್ಗೆ ಇದು ಲೆಂತ್ ಇರ್ತದೆ, ಅವ್ನು ಜಲ್ಲಿಯಲ್ಲಿ ಹೋಗ್ಬಿಡ್ತಾರೆ. ಆ ಥರ ಹಕ್ಕಿಯಲ್ಲಿ ಏನು ನೋಡ್ತೀರಾ ಅದೇ ಜಾಸ್ತಿ? ರೆಕ್ಕೆ ಇರಬೇಕು, ರೆಕ್ಕೆ. ರೆಕ್ಕೆ ವಿಂಗ್ ಪ್ಯಾಟರ್ನ್ ಇರುತ್ತೆ. ವಿಂಗ್ ಪ್ಯಾಟರ್ನು ಗ್ಯಾಪ್ ಏನು ನೋಡ್ತಾ ಇರ್ತಾನೆ? ಗ್ಯಾಪ್ ಅಲ್ಲ, ಏನಿಲ್ಲ ಅದು ಅದು ಅದೇನಿಲ್ಲ. ಹೇಳ್ತಾರೆ ಒಂದೊಂದು ಶೋಕಿದು. ಹಾಂ. ನಮಗೋಸ್ಕರ ಮೆಲೀಸ್ ರೆಕ್ಕೆ ಚೆನ್ನಾಗಿ ಆಡ್ತದೆ. ಈ ಥರ ಇರಬೇಕು, ರೆಕ್ಕೆ ಈ ಥರ ಜಾಯಿಂಟ್ ಆಗಿರ್ಬೇಕು. ಜಾಯಿಂಟ್ ಆಗಿ ಇರಬೇಕು, ಗಾಳಿ ಹೋಗೋದಿಲ್ಲ, ಕರೆಕ್ಟಾಗಿ ವಿಂಗ್ ಪ್ಯಾಟರ್ನ್ ಕರೆಕ್ಟಾಗಿ ಕರೆಕ್ಟ್ ಆಗಿರಬೇಕು. ಆ ಹಕ್ಕಿ ಎಲ್ಲ ಟೀಮ್ ತೋರಿದಾಗ ಗೊತ್ತಾಗುತ್ತೆ, ನಾವು ಹೇಳ್ಬಿಟ್ರೆ ಹಾಂ ತೋರಿಸೇ ಗೊತ್ತಾಗುತ್ತೆ. ಗಾಡಿಗೆ ಮೆಲೀಸ್ ರೆಕ್ಕೆ ಇರಬೇಕು. ಅದು ತುಂಬ ಲಾಂಗ್ ಟೈಮ್. ಇವಾಗ ಹೇಳ್ತಾರಲ್ಲ ಈ ಥರನೇ ಬಾಲ ಬೇಕು ಅಂತಾರೆ, ಹಾಂ ಹಾಂ ಹಾಂ. ಅದು ಲಾಂಗ್ ಟೈಮ್ ಆಡೋದಿಲ್ಲ ಅಷ್ಟೇ. ಬಾಲ ಬಂದು ಉದ್ದ ಬಾಲ ಇರಬೇಕಾ ಶಾರ್ಟ್? ಸ್ವಲ್ಪ ಈ ಥರ ಇರಬೇಕು, ಮೀನ್ ಬಾಲ ಥರ ಇರಬೇಕು, ಸ್ವಲ್ಪ ಈ ಥರ. ಅದು ಹಾಂ. ಲಾಂಗ್ ಟೈಮ್ ಆಡ್ತದೆ ಅದಕ್ಕೆ. ಹಾಂ. ಯಾಕಂದ್ರೆ ಬಾಲ ಮೇಲೇನೆ ಬ್ಯಾಲೆನ್ಸು. ಹಾಂ. ಇದು ಕಡ್ಡಿ ಬಾಲ. ಒಂದು ಫಸ್ಟ್ 7:38 ನಿಮಿಷ ಹಾಗೂ 7:1 ನಿಮಿಷಗಳ ಕಾಲ ಆರಿಸಿ ಒಟ್ಟು 9 ಗಂಟೆ 39 ನಿಮಿಷಗಳ ಕಾಲ ಆರಿಸಿ 5ನೇ ಬಹುಮಾನ ಪಡೆದಿರುತ್ತಾರೆ. ದುಬಿ ಡಾಕ್ಟರ್ ನಿರ್ಣಯ ಕೊಡಬೇಕು. ಕಬಡ್ಡಿ ವೇದಿಕೆ ಕೇಳ್ಕೊತೀವಿ 2ನೇ ಬಹುಮಾನ ಕೊಡೋದಕ್ಕೆ. ಮೊದಲನೇ ಬಹುಮಾನ ಕೊಡೋದಕ್ಕೆ ಒಂದು ಕಳೆ ಇರುತ್ತೆ. ಕುಮಾರ್ ಅವರು ಬಂದಿದ್ದೀವಿ ಕಾರ್ಯಕ್ರಮ ಮೊದಲನೇ ಬಹುಮಾನ ರೋಷನ್ ತಾವಡಿ 4 ಗಂಟೆ 38 ನಿಮಿಷ ಹಾಗೂ 6 ಗಂಟೆ 55 ನಿಮಿಷಗಳ ಕಾಲ ಆರಿಸಿ 11 ಗಂಟೆ 33 ನಿಮಿಷಗಳ ಕಾಲ ಆರಿಸಿ ಮೊದಲನೇ ಬಹುಮಾನ ಪಡೆದಿರುತ್ತಾರೆ ಎಲ್ಲರ ಮುಂದೆ. ದಯವಿಟ್ಟು ಬಹುಮಾನವನ್ನು ಮೊದಲನೇ ಬಹುಮಾನ ರೋಷನ್ ತಾವಡಿ 11 ಗಂಟೆ 33 ನಿಮಿಷಗಳ ಕಾಲ ಆರಿಸಿ ಮೊದಲನೇ ಬಹುಮಾನ ಪಡೆದಿರುತ್ತಾರೆ. ನಿಮ್ಮ ಬಗ್ಗೆ ಮತ್ತು ಫ್ರೆಂಡ್ ಬಗ್ಗೆ ಚಿಕ್ಕಮ್ಮ ವಯಸ್ಸು 3 ವರ್ಷ ಆಯಿತು ನಿಮಗೆ. ಅವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ನನಗೆ 10 ಇಯರ್ಸ್ ಇತ್ತು. ಇವಾಗ ನಾನು ಶೂಟಿಂಗ್ ಮಾಡಿದ್ದೆ. ಒಂದು ಲಾಕ್ಡೌನ್ ಬಂದುಬಿಟ್ಟು KFC ಫೇಸ್ಬುಕ್ನಲ್ಲಿ ಎಲ್ಲ ಇದೆ. ನಾವು ಅಷ್ಟು ಸೀಲ್ ಏನು ಬಿಟ್ಟಿಲ್ಲ. ಲಾಸ್ಟ್ ಒಂದು 3 ವರ್ಷ ಏನು ಬಿಟ್ಟಿದ್ದು 2 hours 3 hours ಅಷ್ಟು ನಾವೆಲ್ಲ IT-ನಲ್ಲಿ ಕೆಲಸ ಮಾಡೋದು. ನಮಗೆ ಟೈಮ್ ಸಿಗುತ್ತೆ. ಸುಮ್ಮನೆ ಶೋಕಿಗೆ ಇವಾಗ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಶೋಕಿಯ ಏನು ಗುರುಗಳು ಅಂದರೆ ಯಾರಿಲ್ಲ. ಒಂದೇ ಇರೋದು ನಮ್ಮದು ಕಸನ್ ಮಾಮ ಅಕ್ಬರ್ ಅಂತ ಇದ್ದಾರೆ. ಅವರೇ ತಿಳಿಸ್ಕೊಡ್ತಾ ಇರೋದು. ಬಾಕಿ ಬೇಕಾದರೆ ಅವ್ರ ಮನೆಗೆ ಹೋಗ್ಬಿಟ್ಟು ತೊಗೊಂಡು ಬರೋದು. ಬೇರೆ ಯಾರು ಗುರುಗಳು ಹೇಳೋದು ಇದು ಮಾಡೋದು ಅದು ಮಾಡೋದು ಈ ಥರ ಬೇಡಿ ಆ ಥರ ಬೇಡಿ ಏನು ಯಾರು ಹೇಳಿಲ್ಲ. ಏನಿದ್ರೆ ನಾವಿಬ್ಬರೂ ಕಳಿಯೋದು. ಇವನು ಕಾಲೇಜ್ ಓದ್ತಾನೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡೋದು. ಇವನು
ಇವಾಗ ಈ ವರ್ಷ ನೋಡೋಣ, ಸ್ವಲ್ಪ ಫ್ರೀ ಇದ್ದಾನೆ, ಈ ವರ್ಷ ಬಿಟ್ಟರೆ ಬಿಡ್ತೀನಿ ಪಟ್ಟ. ಈ ವರ್ಷ ಬಿಟ್ಟಿಲ್ಲ, ಇವಾಗ ಕಟ್ಟಿದ್ದೀನಿ, ನೋಡಬೇಕು. ಪಟ್ಟ ಎಲ್ಲ ರೆಡಿ ಮಾಡಿದ್ದೀನಿ, ಇವಾಗ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ, ಅವಾಗ ಬಿಡಬೇಕು. ನೆಕ್ಸ್ಟ್ ಮಂತ್ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋಲ್ಲಿ ನೀವು 500 ಮೇಲೆ ನೆಕ್ಸ್ಟ್ ಮಂತ್ ಟೂರ್ನಮೆಂಟ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಟೂರ್ನಮೆಂಟ್ ಸ್ಟಾರ್ಟ್ ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಎಲ್ಲ ನಿಮಗೆ ಟಿಪ್ ಬೈ ಟಿಪ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಮೇಲೆ 500 ಮೇಲೆ ಲೈಕ್ಸ್ ಬರಬೇಕು. ಈ ವಿಡಿಯೋ ಬಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ತೀನಿ. ಯಾಕಂದರೆ ಜಾಸ್ತಿ ಉದ್ದ ಇದೆ ವಿಡಿಯೋ. ಎಲ್ಲ ವೀಡಿಯೋಸ್ ನೋಡಿ ಕಂಟಿನ್ಯೂಸ್ ಆಗಿ ನಿಮಗೂ ಹಕ್ಕಿ ಬಗ್ಗೆ ನಾಲೆಜ್ ಬರುತ್ತೆ ತುಂಬ. ನಾವು ಅಷ್ಟು ನಾಲೆಜ್ ಇಲ್ಲ ನನ್ನ ಹತ್ರ. ನಾನು ಬೇರೆಯವ್ರ ಹತ್ರ ಹೋಗಿ ಯಾರು ನಮಗಿಂತ ದೊಡ್ಡವ್ರು ಗುರುಗಳು ಇದ್ದಾರೋ ಅವರಿಂದ ನಾನು ತಿಳ್ಸ್ಕೊಂಡು ಬರ್ತೀನಿ. ಅದೇ ನಾಲೆಜ್ ನಿಮಗೂ ಕೊಡ್ತಾ ಇದ್ದೀನಿ. ಅಷ್ಟೇ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡ್ಬೋದು ಪರ್ವೇಶ್ ಅಣ್ಣ ಮತ್ತು ಸುಜಾತನ ಬಂದಿದ್ದಾರೆ. ಇವರು ನಿಮಗೆ ಹಕ್ಕಿ ಬಗ್ಗೆ ತಿಳಿಸ್ಕೊಡ್ತಾರೆ. ಇವ್ರ ಹತ್ರ ಏನೇನು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಅಣ್ಣ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೇಳ್ಬೋದಾ ನಮ್ಮ ವ್ಯೂವರ್ಸ್ಗೆ? ಏನಕ್ಕೆ ನೀವು ಕೇಳಿದ್ರೇನದು ಹೇಳಿ. ಅದೇ ನೀವು ಯಾವ ಥರ ಹಕ್ಕಿ ಶೋಕಿ ಸ್ಟಾರ್ಟ್ ಮಾಡಿದ್ರಿ? ನಾವು ಯಾವ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷ ಅಂತ ಇರ್ಬೋದು ಒಂದು 7-8 ಇಯರ್ಸ್. 7-8 ಇಯರ್ಸ್ ಇಲ್ಲ ಒಂದೇ ನನ್ನ ಜೊತೆಯಲ್ಲಿ ಶೋಕಿ ಮಾಡಿದ್ವಿ. ಅವರು ನೀವು ಜೊತೆ ಸ್ಟಾರ್ಟ್ ಜೊತೆಯಲ್ಲಿ ಚಿಕ್ಕ ವಯಸ್ಸಿಂದ ಜೊತೆಯಲ್ಲೇ ಶೋಕಿ ಮಾಡ್ತಾಯಿದ್ವಿ. ಇವಾಗ ಈ ಟೂರ್ನಮೆಂಟ್ ಎಲ್ಲ ಇದೆಯಲ್ಲ, ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಈ ಇಯರ್ ಯಾವ ಥರ ಬರ್ತೀರಿ ಟೂರ್ನಮೆಂಟ್? ಯಾವ ಪ್ಲೇಸಲ್ಲಿ ಇರಬೇಕು. ಪ್ಲೇಸ್ ಬಂದು ಇವರು 5th ಬಂದಿದ್ರು, 4th ಬಂದಿದ್ರು, 4th ಬಂದಿದ್ರು. ನಾವು ಬಿಟ್ಟಿದ್ದ ನೀವು ಇನ್ನೂ ಬಿಟ್ಟಿಲ್ಲ ಅಣ್ಣ. ಯಾವ ಥರ ಟ್ರೈನ್ ಮಾಡ್ತೀವಿ 4th ಪೊಸಿಷನ್ ಬರೋಕ್ಕೆ? ಸಿಕ್ಸ್ 42 ಟೈಮಿಂಗ್ ಉಂಟಂತೆ 4th ಪೊಸಿಷನ್ ಅಣ್ಣ. ನಾವು ಫಸ್ಟು ಮುಂಚೆ ಬಿಟ್ಟಿದ್ದೀವಿ 2010ನಲ್ಲಿ 2010, 11, 12, 14 ಕಂಟಿನ್ಯೂ ಆಗಿ ಬಿಟ್ಟಿದ್ದೀವಿ. ಆಡ್ತೊಂದು 8 ಅವರ್ ಚಿಲ್ಲರೆ ಆಡ್ತು, 7 ಅವರ್ ಚಿಲ್ಲರೆ ಆಡ್ತು, ಕಂಟಿನ್ಯೂ ಆಗಿ ಬಿಟ್ಟಿದ್ದೀವಿ. ಆಮೇಲೆ ಕಲ್ತನ ಆಯಿತು ಹಕ್ಕಿಗಳು. ಆಮೇಲೆ ಕಲ್ತನ ಮಾಡೋದು. ಆಮೇಲೆ ಜಾಗ ಇಲ್ಲ ಅಲ್ಲಲ್ಲಿ ಬಿಡ್ತಾ ಇದ್ದೀವಿ. ಈ ವರ್ಷ ಬಿಟ್ಟಿದ್ದೀವಿ. ಈ ವರ್ಷ ಬಿಟ್ಟಿದ್ದೀವಿ, ಅವನು 5-6 ಅವರ್ಸ್ ಬಿಟ್ಟಿದ್ದೀವಿ. ಬಟ್ ಪ್ಲೇಸ್ ಏನು ಸಿಕ್ಕಿಲ್ಲ. ಪ್ಲೇಸ್ ಏನು ನೆಕ್ಸ್ಟ್ ವರ್ಷ ಟ್ರೈನ್ ಮಾಡೋಣ. ಈ ವರ್ಷ ಇದೆ ಹಕ್ಕಿಗಳು. ತುಂಬ ಥ್ಯಾಂಕ್ಸ್ ಅಣ್ಣ. ಇವ್ರು ಬಂದು ನಮ್ಮ ಅಣ್ಣ. ಇವರು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾರೆ. ಇವರು ಬಿಟ್ಟಿದ್ದಾರೆ, ಸುಮಾರು ವರ್ಷ ಅಂತ ಸಾಕ್ತಿದ್ದಾರೆ ಅಣ್ಣ. ಅಣ್ಣ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಂದು ನಿಮ್ಮ ಹೆಸರು ಎಲ್ಲ ನಮ್ಮ ವ್ಯೂವರ್ಸ್ಗೆ? ನಮ್ಮ ಹೆಸರು ಮುಬಾರಕ್ ಅಂತ. ನಾನು ಶಿವಾಜಿನಗರದಲ್ಲಿ ಫಸ್ಟ್ ಅಕ್ಕಿ ಬಿಟ್ಟಿದ್ದು. ಫಸ್ಟ್ ಆಲ ಟೂರ್ನಮೆಂಟ್ಗೆ 7 ಓವರ್ 27 ನಿಮಿಷ ಅಕ್ಕಿ ಬಿಟ್ಟೆ ನಾನು ನಮ್ಮ ಫ್ರೆಂಡ್ ಜಾಫರ್, ಇನ್ನೊಂದು 2 ಫ್ರೆಂಡ್ ಇದೆ, ಕೈಸರ್ ಮತ್ತು ಫಹಾದ್ ಅಂತ. ಅವರೆಲ್ಲ ಸೇರಿಸ್ಬಿಟ್ಟು ನಾನು ಚಿಕ್ಕ ವಯಸ್ಸಿಂದ ಅಕ್ಕಿ ಶೋಕಿ ಮಾಡ್ತಾಯಿದ್ದೀವಿ. ನಾವು ಮ್ಯಾಕ್ಸಿಮಮ್ ಅಂತ 2012ಇಂದ ಅಕ್ಕಿ ಟೂರ್ನಮೆಂಟ್ ಕಟ್ಟಿಬಿಡ್ತಾ ಇದ್ದೀವಿ ಅಕ್ಕಿನ. ಸ್ಟಾರ್ಟಿಂಗಿಂದ 4 ಓವರ್ 5 ಓವರ್ 4 ಓವರ್ 5 ಓವರ್ ಕಂಟಿನ್ಯೂಸ್ಲಿ ಬಿಟ್ಟಿದ್ದೀವಿ ಅಕ್ಕಿ. ಒಂದು ಟೈಮ್ನು ಡ್ರಾಪ್ ಮಾಡಿಲ್ಲ. ಇವಾಗ ದಾವಡಿ ಕಾರಣಕ್ಕೆ ನಾವು ಸ್ವಲ್ಪ 3 ವರ್ಷ ಡ್ರಾಪ್ ಆಯಿತು. ಇವಾಗ ತಿರ್ಗಾ JC ನಗರ್ ಜೆಡ್ ಟೂರ್ನಮೆಂಟ್ ಹಿಂಗೆ ನಡೀತಾ ಇದೆ. ಆ ಥರ ನಮ್ಮ ದಾವಡಿನೂ ಇಲ್ಲೇ ಇರೋದು, ನಮ್ಮ ಅಂಗಡಿ ಪಕ್ಕದ್ದು. ನಾವು ಈ ವರ್ಷವೂ ಟೂರ್ನಮೆಂಟ್ ಕಟ್ಟಿದ್ದೀವಿ. ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ ತಿರ್ಗಾ ಬಿಡೋಕ್ಕೆ. ಲಾಸ್ಟ್ ವರ್ಷವೂ 7 ಓವರ್ 8 ಓವರ್ ಎಲ್ಲ ಬಾನ್ಗೆಲ್ಲ ಅಕ್ಕಿ ಆಡ್ತೀವಿ. ಸೀಲ್ ದಿವಸ ಒಂದು 5 ಓವರ್ 6 ಓವರ್ ಅಕ್ಕಿ ಬಿಡ್ತೀವಿ. ನಮಗೆಲ್ಲ ಸಪೋರ್ಟಿಂಗ್ ಎಲ್ಲ ಜನ ಇದ್ದಾರೆ. ನಮ್ಮ ಸುಜಾತ್ ಭಾಯಿ ಅಂತ ಒಂದು ಜನ ಇದ್ದಾರೆ, ಶಿವಾಜಿನಗರ, ಒಂದು ಪರ್ವೀಸ್, ಆಮೇಲೆ ನಮ್ಮ ಜಾಫರ್, ನಮಗೆಲ್ಲ ಸಪೋರ್ಟ್ ಇದ್ದಾರೆ. ನಮ್ಮ ಅಕ್ಬರ್ ಬೈನು ಸ್ವಲ್ಪ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಆ ಏರಿಯಾ ಅವರೇ ಟೂರ್ನಮೆಂಟ್ ನಡೆಯೋದು ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಟೂರ್ನಮೆಂಟ್ ಸೇರಿಸ್ಬೋದು, ಯಾರು ಸೇರಿಸ್ಬೋದು, ಒಳ್ಳೇದು ಮಾಡ್ತಾಯಿದೆ. ಸ್ವಲ್ಪ ವ್ಯೂವರ್ಸ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಒಳ್ಳೆಯದು. ಅಣ್ಣ ನಮ್ಮ ವ್ಯೂವರ್ಸ್ಗೆ ಯಾವ ಥರ ಅಕ್ಕಿ ಮೇಂಟೈನ್ ಮಾಡಬೇಕು ಅಂತ ಕೇಳ್ತಾರೆ. ಅಕ್ಕಿ ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಏನಕ್ಕೆ ಅಂದರೆ ಅಕ್ಕಿ ಸುಮಾರು ಜನ ಅಕ್ಕಿ ಸಾಕಿರ್ತಾರೆ. 300 ಅಕ್ಕಿಯಲ್ಲಿ ದಾವಡಿಯಲ್ಲಿ ಇರ್ತದೆ. ಕಾಯಿಲೆ ಬಂದರೆ ಎಲ್ಲ ವಾಶ್ಔಟ್ ಆಗ್ತದೆ. ಸ್ವಲ್ಪ ಅಕ್ಕಿ ಲಿಮಿಟೆಡ್ ಆಗಿ ಹಿಡಿಬೇಕು. ಅಕ್ಕಿ ಜಾಸ್ತಿ ಹಿಡಿಬಾರ್ದು. ಅಕ್ಕಿ ಯಾರಿಗೂ ಜಾಸ್ತಿ ತೋರಿಸ್ಬಾರ್ದು. ಫಸ್ಟ್ ಆಫ್ ಆಲ್ ಅಕ್ಕಿ ಜಾಸ್ತಿ ಟೈಮ್ ಆಡಿದ್ರೂ ಹೇಳ್ಬಾರ್ದು. ಫಸ್ಟ್ ಆಫ್ ಆಲ್ ಅಕ್ಕಿ ಕಾಯಿಲೆ ಬಂದರೆ ಫಸ್ಟ್ ಅದಕ್ಕೆ ಮೆಡಿಸನ್, ಅದಕ್ಕೆ ಕಾಯಿಲೆ ಯಾವ ಥರ ಬಂದಿದೆ ಅದು ಫಸ್ಟ್ ಮೇನ್ ಪಾಯಿಂಟ್. ಅಕ್ಕಿ ಶೋಕಿ ಆಮೇಲೆ ಫಸ್ಟ್ ಹೆಂಗೆ ಅಕ್ಕಿ ರೆಡಿ ಮಾಡ್ತೀರಾ ಹಂಗೆ. ನಮ್ಮ ಹತ್ರ ಎಷ್ಟು ಅಕ್ಕಿ ಕಾಯಿಲೆ ಬಂದು ಶೇಕಿಂಗ್ ಅಕ್ಕಿ ನಾವು 8 ಓವರ್ 9 ಓವರ್ ಅಕ್ಕಿ ಬಿಟ್ಟಿದ್ದೀವಿ. ಈ ವರ್ಷವೂ ಕತ್ತು ಬೆಂಟೆ ಇರೋದು ಅಕ್ಕಿ ನಾವು ಬಿಡ್ತೀವಿ. ಇನ್ಶಾಲ್ಲ ನೋಡೋಣ. ತುಂಬ ಥ್ಯಾಂಕ್ಸ್. ಇವ್ರು ಬಂದು ಹಲೀಮ್. ಇವ್ರ ಹತ್ರ ಸ್ವಲ್ಪ ಇವ್ರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ನಮಸ್ಕಾರ ಎಲ್ಲ ಅಕ್ಕಿ ಶೋಕಿದವ್ರಿಗೆ.
ನಮ್ಮ ಹೆಸರು ಅಲೀಮ್ ಅಂತ, ಮೈಸೂರಲ್ಲಿ ಇರೋದು. ನೀವು ಯಾವಾಗಿಂದ ಶೂಟಿಂಗ್ ಮಾಡ್ತಾ ಇರೋದು? ಸುಮಾರು ಅಂದ್ರೆ ಒಂದು 25 ವರ್ಷದಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ. ಯಾವ ಥರ ಐಡಿಯಾ ಬಂತು ಈ ಅಕ್ಕಿ ಸಾಕಬೇಕಂತ? ಚಿಕ್ಕಿಂದಾನೆ ಮುಂಚೆ ನಮ್ಮ ಅಣ್ಣ ಸಾಕ್ತಾಯಿತ್ತು ಅದರಲ್ಲಿ. ಆಮೇಲೆ ಆಟೋ ಬಾಬು ಅಂತ ಇದ್ದಾರೆ ಹುಡುಗರು, ಅವರಿಂದ ನೀವು ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಟೂರ್ನಮೆಂಟ್ ಎಲ್ಲ ಯಾವ ಥರ? ಗೌರ್ಮೆಂಟು ಸುಮಾರು ಅಂದ್ರೆ ಒಂದು 2000ಇಂದನೂ ಕಂಟಿನ್ಯೂ ಆಗಿ ಬಿಡ್ಕೊಂಡು ಬರ್ತಾಯಿದ್ದೀನಿ. ಅದರಿಂದ 30 ವರ್ಷ ಆಮೇಲೆ ಬಿಟ್ಟಿದ್ದೀನಿ. ಮೈಸೂರಲ್ಲಿ ಒಂದೇ ಅಕ್ಕಿ 10 ದಿವಸಗೆ 30 ಗಂಟೆ 36 ನಿಮಿಷ ಒಂದೇ ಅಕ್ಕಿ 2 ದಿನ ಬಿಟ್ಟಿದ್ದೀನಿ. ನನಗೆ ಒಂದೇ ಅಕ್ಕಿ ಬಿಟ್ಟು ಒಂದೇ ನಿಮ್ಮ ಟಾಪ್ ರಿಸಲ್ಟ್ ಅಕ್ಕಿ ಎಷ್ಟು ಟೈಮಿಂಗ್? 13 ಗಂಟೆ 27 ನಿಮಿಷ. ವೈರ್ಗೆ ಟಚ್ ಆಗಿ ಅಕ್ಕಿ ಬಿದ್ದೈತೆ. ಅವರಿಗೆ ಶ್ರೀಲಂಕಾ ಚೀನಿ. ಶ್ರೀಲಂಕಾ ಚೀನಿ. ಆಮೇಲೆ ಯಾವ ಥರ ಒಳ್ಳೆ ಬ್ರೀಡ್ ತೆಗಿತೀರ ನೀವು? ಓಲ್ಡ್ ಬ್ರೀಡಲ್ಲಿ ಯಾವ ಅಕ್ಕಿಗೆ ಯಾವ ಅಕ್ಕಿ ಹಾಕಬೇಕು? ಇಡೀ ಮೈಸೂರಲ್ಲಿ ಎಲ್ಲರೂ ಗೊತ್ತು. ಚೀನಿ ಶ್ರೀಲಂಕಾ ಅಂದರೆ ಮೈಸೂರಲ್ಲಿ ನಮ್ಮ ಮನೆಯವರು ಒಳ್ಳೆ ಅಕ್ಕಿ ಚೀನಿ ಪಿಲಂಕ. ಚೀನಿ ಅದೇ ಅಕ್ಕಿ ನಮಗೆ ನಾನಾಗಿದ್ದು. ಈ ವರ್ಷ ಮತ್ತು ಹಿಂದಿನ ವರ್ಷ ಪಕ್ಷಿಗಳು ಸುಮಾರು ಚೆನ್ನಾಗಾಗಿದೆ. ಈ ವರ್ಷ ಹೆಂಗಣ? ಯಾವ ಈ ವರ್ಷ ಫಸ್ಟ್ ಬರ್ತಿದ್ದೀನಿ, ಸೆಕೆಂಡು, ಥರ್ಡು, ಎಲ್ಲ ಟೂರ್ನಮೆಂಟ್ ಎಲ್ಲ ಟೈಮ್ ನೋಡ್ಬೋದು ಅಣ್ಣ. ಆಮೇಲೆ ನೀವು ಅಕ್ಕಿಗೆ ಯಾವ ಥರ ಮೇಂಟೈನ್ ಮಾಡ್ಬೇಕಣ್ಣ? ಇದು ಚಳಿಗಾಲ ಇರುತ್ತೆ, ಸಮ್ಮರ್ ವಿಂಟರಲ್ಲಿ ಜಾಸ್ತಿ ಅಕ್ಕಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಫುಡ್ ಡೈಲಿ ಕಂಟಿನ್ಯೂ ಆಗಿ ನಾನು ಏನು ಮಾಡ್ತೀನಿ ಊಟ ದಿವಸಕ್ಕೆ 3 ಸತಿ ಅದೇ ಥರ ಫುಡ್ಡು ಅಕ್ಕಿಗೆ ಒಂದು ಸತಿ ಅದು ಟ್ರೈನಿಂಗ್ ಕೊಟ್ಟ ಮೇಲೆ ಅದು ಕಂಟಿನ್ಯೂ ಆಗಿರಬೇಕು. ಯಾವ ಕೆಲಸ ಇದ್ರೂ ಅಕ್ಕಿಗೆ ಮೊದಲು ಫುಡ್ಡು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು. ಆವಾಗಲೇ ಅಕ್ಕಿ ಹೆಲ್ತಿಯಾಗಿರೋದು, ಏನೂ ವೀಕ್ನೆಸ್ ಆಗುತ್ತೆ. ಸ್ವಲ್ಪ ಏನಾದರೂ ಕ್ಲೈಮೇಟ್ ಚೇಂಜ್ ಆದಾಗ ಅಕ್ಕಿಗೆ ಫುಡ್ಡು ಚೇಂಜ್ ಮಾಡ್ಬೋದು. ಮೊದಲು ಏನಂದರೆ ಅದು ಚಳಿಗಾಲದಲ್ಲಿ ಸ್ವಲ್ಪ ದಪ್ಪಾಳು ಹೀಟಾಗಿರೋದು ಮೇಂಟೈನ್ ಒಂಚೂರು ಇದು ದಪ್ಪಾಳು ಒಂದು ನೀರಲ್ಲಿ ಹಾಕ್ಬಿಟ್ಟು ಅಷ್ಟೇ ಗೈಸ್. ಇವಾಗ ಬೇರೆಯವರು ಇದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ, ಇಂಟರ್ವ್ಯೂ ಲಾಫ್ಟಿಂಗ್ ಇದ್ದಾರೆ. ಇವರೇ ಕಲರ್ ಫಸ್ಟು 2023 ಅಣ್ಣ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ ವ್ಯೂವರ್ಸ್ಗೆ? ಹಾಯ್ ಫ್ರೆಂಡ್ಸ್, ಭಾರತ್ ಸೋಷಲ್ ಇನ್ಸ್ಟಾಗ್ರಾಮ್ನಲ್ಲಿ ಸರ್ ನಾವೀಗ ಕಲರ್ನಲ್ಲಿ ಫಸ್ಟ್ ಬಂದಿದ್ದೀವಿ. ಏನೋ ಮೇನ್ ಫಸ್ಟ್ ಆಫ್ ಆಲ್ ಏನಂದರೆ ಹಾರ್ಡ್ ವರ್ಕ್ ಹೆಂಗೆ ಮಾಡ್ತೀರಾ ಹಂಗೆ ನಮಗೆ ಪೊಸಿಷನ್ ಸಿಗೋದು. ಹಾರ್ಡ್ ವರ್ಕ್ಗೆ ನಮ್ಮ ಪೊಸಿಷನ್ ಅಷ್ಟೇ ಹೇಳೋದು ನಾನು. ನೀವು ಯಾವ ಥರ ಇದಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಶೇರ್ ಮಾಡ್ತೀರಾ? ಯಾವ ಥರ ಟ್ರೈನ್ ಮಾಡಬೇಕು ಟೂರ್ನಮೆಂಟ್ಗೋಸ್ಕರ ಇಲ್ಲ ಹೊಸ ಶೂಟಿಂಗ್ ಅಂತ ಏನಿಲ್ಲ, ನಾವು ಏನು ಮಾಡ್ತೀನಿ, ಆಟರು ಯಾವ ಅಕ್ಕಿ ನಾವು ಬಿಡ್ತೀವಿ ಅಕ್ಕಿಗೆ ಸಪ್ರೇಟಾಗಿ ಇರ್ತೀವಿ ನಾವು. ಎಲ್ಲ ಮೇಲ್ಸ್ ಒಂದು ಕಡೆ, ಫೀಮೇಲ್ಸ್ ಒಂದು ಕಡೆ. ಅದು ನೋಡಿ ಮಸ್ತಿ ಏನು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅದು ಆದಮೇಲೆ ಅಂದರೆ ರೆಕ್ಕೆ ಎಲ್ಲ ನೋಡ್ಕೊತೀವಿ. ಕ್ರೂಸ್ನಲ್ಲಿ ಅಕ್ಕಿದ್ರೆ ಎಲ್ಲ ಬಿಡೋಲ್ಲ ನಾವು. ಆದಮೇಲೆ ಹೆಂಗೆ ಅಕ್ಕಿಗಳು ಹೆಂಗೆ ಆಟ ಆಡುತ್ತೆ ಆ ಥರ ಕಮ್ ಟೈಮಿಂಗ್ ಇರುತ್ತಲ್ಲ ಅಕ್ಕಿಗೆಲ್ಲ ಸಾಯಂಕಾಲ ಬಿಡ್ತೀನಿ. ಯಾವ ಅಕ್ಕಿ ಟೈಮಿಂಗ್ ಜಾಸ್ತಿ ಮಾಡೋದು ಅಕ್ಕಿ ಬೆಳಗ್ಗೆ ಬಿಡ್ತೀನಿ. ಒಂದೊಂದು ಅಕ್ಕಿನೇ ಒಂದೊಂದು ಟೈಮ್ ಇಟ್ಕೊಂಡು ಬರೋದು ನಾವು. ಯಾವ ಅಕ್ಕಿ ಕಮ್ಮರ್ ಮಾಡುತ್ತೆ ಆ ಅಕ್ಕಿ ಜೊತೆ ಸಾಯಂಕಾಲ ಬಿಡ್ತೀನಿ. 8 ಹೊಡೆದಾದ್ಮೇಲೆ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆದಮೇಲೆ ಸಿಂಗಲ್ ಬಿಟ್ಕೊಂಡು ಬರೋದು ನಾನು. ನೀವು ಅದೇ ಥರ ಮಾಡಿ, ಜೊತೆಯಲ್ಲಿ ಬಿಡೋದು ಹೋಗ್ಬೇಡಿ. ಏನಿಗೆ ಟೂರ್ನಮೆಂಟ್ ಸಹ ಏನಿದ್ರು ಸಿಂಗಲ್ ಬೆಡ್ ಆಡೋದು, ಜೊತೆಯಲ್ಲಿ ಯಾರೂ ಬಿಡೋಲ್ಲ. ಏನಿಗೆ ನಾವು ಜೊತೆಯಲ್ಲಿ ಬಿಟ್ಟು ಟೂರ್ನಮೆಂಟ್ಸ್ ಏನಾಗುತ್ತೆ ಅಂದರೆ ಯಾವುದೋ ಒಂದು ಜೊತೆ ಬಂದರೂ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸಿಂಗಲ್ ಆಗಿ ಬಿಡಿ, ಒಳ್ಳೆ ಟೈಮ್ ಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಯಾವಾಗಿಂದ ನಾನು ಶೋಕಿಂಗ್ ಒಂದು ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ದೀನಿ. ಬಟ್ ನನಗೆ ಗೊತ್ತಾಗಿರೋದೆಲ್ಲ ಅಂದರೆ 2015ಇಂದ. ಆದಮೇಲೆ ಹಂಗೆ ಸಾಕ್ತಾಯಿದ್ದೆ ನಾನು. ಬಟ್ ನಮ್ಮ ಆಲಂಬಿ ಇದ್ದಾರೆ, ಅಲ್ಲಿ ಊಟ ಮಾಡ್ತಾಯಿದ್ದಾರೆ. ಬಟ್ ಅವ್ರು ಬಂದು ನನಗೆ ಎಲ್ಲ ಟ್ರೈನ್ ಮಾಡಿರೋದು ಹೆಂಗೆ ಟೂರ್ನಮೆಂಟ್ಗೆಲ್ಲ ಬಿಡಬೇಕಂತ ಅವ್ರು ಪ್ರಿಪೇರ್ ಮಾಡಿದ್ವಿ. ಆದಮೇಲೆ ನಾನು ಈ ಥರ ಬಂದು ಆದಮೇಲೆ ನಮ್ಮ ನಯಾಸಣ ಅಂತ ಇದ್ದಾರೆ, ನಮ್ಮ ಜಿಶಾಣ ಇದ್ದಾರೆ, ನಮ್ಮ ಅವಲಹಳ್ಳಿ ನಯಾಸಣ ಅವರೆಲ್ಲ ನನಗೆ ಸೇರಿಬಿಟ್ಟು ತುಂಬ ಸಪೋರ್ಟ್ ಮಾಡಿ ಈಗ ನನಗೆ ಈ ಥರ ಪೊಸಿಷನ್ಗೆ ತಗೊಂಡು ಬಿಟ್ಟಿರೋದು. ನಾನು ಹಂಗೆ ಬಂದಿಲ್ಲ, ನನಗೆ ಏನಿದ್ರು ದೊಡ್ಡವ್ರಿಂದ ಸಪೋರ್ಟ್ ಐತೆ, ಅದರಿಂದಲೇ ಬಂದಿರೋದು. ತುಂಬ ಕಷ್ಟಪಟ್ಟಿದ್ರು ಅಣ್ಣ. ನೀವು ಕಷ್ಟಪಟ್ಟರೆ ಈ ಥರ ಟೂರ್ನಮೆಂಟ್ ಎಲ್ಲ ಗೆಲ್ಬೋದು. ಅಣ್ಣ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ ರೋಷನ್ ಅಂತ, ಫಾಲೋ ಮಾಡಿ ಅಣ್ಣಗೆ. ನನ್ನ ಅಕೌಂಟು ಐತೆ ಇವಾಗ ಚಾನಲ್ ಅಂತ, ಫಾಲೋ ಮಾಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ನೀವು ಯಾಕೆ ಅಣ್ಣ ಯೂಟ್ಯೂಬ್ ಚಾನಲ್? ಇಲ್ಲ, ಈಗ ಫುಲ್ ಕೆಲಸ ಆಯಿತು, ಟೈಮ್ ಇಲ್ಲ ಆಗಿರುತ್ತೆ. ಅದಕ್ಕೆ ನಾನು ಬೇಕಂದರೆ ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಯೂಟ್ಯೂಬಲ್ಲಿ. ಎಷ್ಟು ಬೇಕು ಅಷ್ಟು ನೀವು ಕಮೆಂಟ್ ಮಾಡಿ ಯಾವ ಕಂಟೆಂಟ್ ಬೇಕು ಅದೆಲ್ಲ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಯಾವ ಥರ ಅಟೆಂಡ್ ಮಾಡಬೇಕು ಎಕ್ಸೆಟ್ರಾ. ಅಷ್ಟೇ ಗಾಯ್ಸ್, ಈ ವಿಡಿಯೋ ಅಷ್ಟೇ. ಇನ್ನೇನು ಅಂದರೆ ಏನಂದರೆ ಇನ್ನೊಂದು
ಯಾರಾದರೂ ಗೆಲ್ತಾರೆ ಅಂದರೆ ಅದು ಖುಷಿ ಪಡ್ಬೇಕು ನಾವು. ಮನಸ್ಸಲ್ಲಿ ಇಟ್ಕೊಂಡು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಆ ಥರ ಎಲ್ಲ ಮಾಡೋದು ಹೋಗ್ಬೇಡಿ. ನೀವು ಕಷ್ಟ ಬೀಳಬೇಕು, ಆವಾಗಲೇ ಸಕ್ಸಸ್ ಸಿಗೋದು. ಕಷ್ಟ ಬೀಳಿಲ್ಲ ಅಂದರೆ ಸಕ್ಸಸ್ ಸಿಗಲ್ಲ ಯಾರಿಗೂ. ಮೇನ್ ಕಷ್ಟ ಬೀಳಬೇಕು. ಯಾವ್ದಾದ್ರು ಇಲ್ಲಿ ಪರವಾಗಿಲ್ಲ ನಿಮ್ಮ ಕಡೆ ಇದೆ. ಥ್ಯಾಂಕ್ ಯು ಗೈಸ್.